ಓಂ ದೇವಿ ಸಿದ್ಧಿದಾತ್ರೆಯೈ ನಮಃ. ಸಿದ್ಧಗಂಧರ್ವ ಯಕ್ಷದ್ಯರ ಸುರೈರ ಮಾರೈರಪಿ ಸೇವ್ಯಾಮಾನ ಸದಾ ಭೂಯಾತ್ ಸಿದ್ಧಿದಾಯಿನಿ. ನವರಾತ್ರಿಯ 9ನೇ ದಿನದಂದು ಆ ದೇವಿಯ ಸ್ವರೂಪದ ಹೆಸರು ಸಿದ್ಧಿದಾತ್ರಿ. ಹೆಸರೇ ಸೂಚಿಸುವಂತೆ ಸಿದ್ಧಿಯನ್ನು ಅನುಗ್ರಹಿಸುವವಳು ಅಥವಾ ನೀಡುವಳು ಆ ಮಹಾತಾಯಿ. ಮಾರ್ಕಂಡೇಯ ಪುರಾಣದ ಪ್ರಕಾರವಾಗಿ ಅಣಿಮ, ಗರಿಮ, ಮಹಿಮ, ಲಗಿಮ, ಪ್ರಾಪ್ತಿ, ಪ್ರಾಕಮ್ಯ, ಈಶಿತ್ವ ಹಾಗೂ ವಶಿತ್ವ ಹೀಗೆ 8 ಸಿದ್ಧಿಗಳನ್ನು ಹೇಳಲಾಗಿದೆ. ಆದರೆ ಬ್ರಹ್ಮವೈವರ್ತ ಪುರಾಣದ ಶ್ರೀಕೃಷ್ಣನ ಖಂಡದಲ್ಲಿ ಈ ಸಂಖ್ಯೆಯನ್ನು 18 ಎನ್ನಲಾಗಿದೆ. ಇದು ಅಣಿಮ, ಲಗಿಮ, ಪ್ರಾಪ್ತಿ, ಪ್ರಾಕಮ್ಯ, ಮಹಿಮ, ಈಶತ್ವ ಹಾಗೂ ವಶತ್ವ, ಸರ್ವಕಾಮ ಸಾಯಿತ, ಸರ್ವಜ್ಞತ್ವ, ದೂರಶ್ರವಣ, ಪರಕಾಯ ಪ್ರವೇಶನ, ವಾಕ್ಸಿದ್ಧಿ, ಕಲ್ಪವೃಕ್ಷತ್ವ, ಸೃಷ್ಟಿ ಸಂಹಾರಕರಣ ಸಾಮರ್ಥ್ಯ, ಅಮರತ್ವ, ಸರ್ವ ನ್ಯಾಯಕತ್ವ, ಭಾವನ ಸಿದ್ಧಿ ಆಗಿದೆ. ಶರನ್ನವರಾತ್ರಿಯ 9ನೆಯ ದಿನದಂದು ಸಿದ್ಧಿದಾತ್ರಿ ಸ್ವರೂಪದಲ್ಲಿ ಆರಾಧಿಸುವುದರಿಂದ ಈ ಎಲ್ಲ ಸಿದ್ಧಿಗಳು ದೊರೆಯುತ್ತದೆ. ಸಿದ್ಧಿದಾತ್ರಿಯ ಕಥೆ. ಪುರಾಣಗಳ ಪ್ರಕಾರ ಮಹಿಷಾಸುರ ಮರ್ದಿನಿಯ ರೂಪದಲ್ಲಿ ದುರ್ಗಾದೇವಿಯು ಎಮ್ಮೆ ರಾಕ್ಷಸ ಮಹಿಷಾಸುರನನ್ನು ಕೊಂದ ನಂತರ ದೇವರುಗಳ ಮೆಚ್ಚುಗೆ ಮತ್ತು ಕೃತಜ್ಞತೆಯಿಂದ ತುಂಬಿದಳು. ಅವಳು ತಾಯಿಯನ್ನು ಹೊಗಳಿದರು ಮತ್ತು ತಮ್ಮ ದೈವಿಕ ಶಕ್ತಿಗಳು ಹಾಗೂ ಆಯುಧಗಳನ್ನು ಅವಳಿಗೆ ಅರ್ಪಿಸಿದರು. ಇದರಿಂದ ದೇವರುಗಳ ಎಲ್ಲ ಶಕ್ತಿಗಳು ಸಾಕಾರವಾಗಿ ಪರಿವರ್ತಿತವಾಯಿತು. ಎಲ್ಲ ದೇವರುಗಳ ಸಂಯೋಜಿತ ಶಕ್ತಿಗಳು ಸೇರಿ ಸಿದ್ಧಿದಾತ್ರಿ ದೇವಿಯ ಉಗಮನಕ್ಕೆ ಕಾರಣವಾಯಿತು ಎಂದು ನಂಬಲಾಗಿದೆ. ಈ ದೇವಿಗೆ 4 ಭುಜಗಳು. ಆಕೆಯ ವಾಹನ ಸಿಂಹ. ಈಕೆ ಕಮಲದ ಹೂವಿನ ಮೇಲೆ ಕುಳಿತಿದ್ದಾಳೆ. ತಾಯಿಯ ಬಲಗೈಯ ಒಂದರಲ್ಲಿ ಚಕ್ರವಿದೆ, ಇನ್ನೊಂದರಲ್ಲಿ ಗದೆ ಇದೆ. ಎಡಗೈ ಒಂದರಲ್ಲಿ ಶಂಖ, ಇನ್ನೊಂದರಲ್ಲಿ ಕಮಲ ಹೂವಿದೆ. ಯಾವ ವ್ಯಕ್ತಿ ಶರನ್ನವರಾತ್ರಿಯ 9ನೆಯ ಸಿದ್ಧಿದಾತ್ರಿ ದೇವಿಯ ಆರಾಧನೆ ಮಾಡುತ್ತಾರೋ ಅಂಥವರಿಗೆ ಎಲ್ಲ ಸಿದ್ಧಿಗಳನ್ನು ಆ ತಾಯಿಯು ಅನುಗ್ರಹಿಸುತ್ತಾಳೆ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.